ಇವತ್ತು ಮಧ್ಯಾಹ್ನದಿಂದ ಫುಲ್ ರೆಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ನಾನು ಫ್ರೆಶ್ ಅಪ್ ಆಗಿ ಮಿನಿ ಲಾಗ್ನ ಸ್ಟಾರ್ಟ್ ಮಾಡಿ ಒಳಗಡೆ ಕಸ ಹೊಡೆದು ಹೊರಗಡೆ ಎಲ್ಲ ಕಸ ಹೊಡೆದು ಮನೆ ಬಾಗಿಲಿಗೆ ದೀಪ ಹಚ್ಚಿ ದೇವ್ರ ಹತ್ರ ಹೋಗಿ ಹೂವೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಪೂಜೆ ಮಾಡುವಾಗ ನನಗೆ ಏನಾದರೂ ಶತನಾಮಾವಳಿ ಕೇಳಿಸ್ತಾ ಇರಬೇಕು. ಹಾಗಾಗಿ ಫಸ್ಟ್ ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿ ಹೇಳಿ ದೆನ್ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಗೆ ಮುಗಿಸ್ತೀನಿ. ಅಷ್ಟರೊಳಗಡೆ ಮನೆ ಬಾಗಿಲಿಗೆ ದೀಪ ಹಚ್ಚಿ ದೇವ್ರಿಗೆ ದೀಪ ಹಚ್ಚಿ ಇವಾಗ ದೀಪ ಧೂಪ ಎಲ್ಲದೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಈ ಶುಕ್ರವಾರದಿಂದ 9 ವೀಕ್ಸ್ ನಿಂಬೆಹಣ್ಣಿನ ದೀಪ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಆ್ಯಂಡ್ ತುಂಬ ಏನೋ ಕುಗ್ಗುತ್ತಾ ಇದ್ದೀನಿ ಅಂತಂದಾಗ ನನಗೆ ತುಂಬ ಗಟ್ಟಿಯಾಗಿ ಧೈರ್ಯ ಕೊಡೋದೆ ಈ ಒಂದು ದೀಪ. ಎಷ್ಟು ಪವರ್ಫುಲ್ ಅಂದರೆ ಇಷ್ಟ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಹೌದು. ಸೊ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಿ ಬಂದಾದಮೇಲೆ ನನ್ನ ಫೇಸ್ ಹೇಗಿದೆ ನೋಡಿ, ಒಂಥರ ಡಿವೈನಿಟಿ ಅಲ್ವಾ, ಅದನ್ನು ಮ್ಯಾಚ್ ಮಾಡೋದಕ್ಕೆ ಆಗಲ್ಲ. ಇನ್ನು ಜಯಂತ್ ನನಗೆ ಅಡುಗೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ನನಗಿಂತ ಜಾಸ್ತಿ ಇವಳೆ ಕೆಲಸ ಮಾಡ್ತಾ ಇರೋ ಥರ ಆಟ ಆಡ್ತಿರ್ತಾಳೆ. ಉಟ್ಕೊಟ್ಟಂಗೆಲ್ಲ ಜಯಂತ್ ಎಲ್ಲ ಬೇಯಿಸಿ ಸೈಡಿಗೆ ಇಟ್ಟಿದ್ರು. ದೆನ್ ನಾನು ಇವಾಗ ಎದ್ದು ಅವರೆಕಾಳು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಟೈಮ್ ನಾನು ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ನೀವೆಲ್ಲ ರೆಸಿಪಿ ಕೇಳ್ತೀರಾ ಅಲ್ವಾ, ಸೊ ಇದು ಕೂಡ ರೆಸಿಪಿ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮಿಂದ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್. ನಂದು ರೆಸಿಪಿ ಚಾನಲ್ ಅಲ್ಲ ಅನ್ನೋ ಕಾರಣಕ್ಕೆ ರೆಸಿಪೀಸ್ನಾಗ ಯಾವುದು ಕೂಡ ಆ್ಯಡ್ ಮಾಡ್ತಿಲ್ಲ. ಅದರ್ವೈಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಇನ್ನು ಅಡುಗೆ ಆಗಿ ಇನ್ನು ಊಟ ಮಾಡಿ ಇವ್ರಿಗೆಲ್ಲ ಊಟ ಮಾಡಿಸೋದ್ಲಿಕ್ಕೆ ಸಾಕಾಯಿತು. ಬಟ್ ಇವ್ರದ್ದು ರಾತ್ರಿ ಕಂಪಲ್ಸರಿ ನಮಗೆ ಡ್ಯಾನ್ಸ್ ನೋಡೋದೊಂದು ವರ ಫ್ರೆಂಡ್ಸ್. ವಿತೌಟ್ ಡ್ಯಾನ್ಸ್ ವಿತೌಟ್ ಗಲಾಟೆ ಮಲ್ಗೋದೇ ಇಲ್ಲ. ಇದು ಇವತ್ತಿನ ಮಿನಿ ಲಾಗ್.